ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಗಾಜಿನ ಬಳೆಯಿಂದ ಬ್ರಾಸ್ಲೆಟ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ, ನಾನು ಈ ಥರ 2 ಬಳೆ ತೊಗೊಂಡಿದ್ದೀನಿ. ಹಾಗೆ B7000 ಅನ್ನೋ ಗಮ್ ತೊಗೊಂಡಿದ್ದೀನಿ. ನೋಡಿ, ಈಗ ಒಂದು ಬಳೆಗೆ ನಾನು ಈ ಥರ ಗಮ್ ಹಾಕಿಬಿಟ್ಟು ಎರಡನ್ನೂ ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ಮೇಲೆ ನೋಡಿ, ಇವಾಗ ಸ್ಟಿಕ್ ಆಗಿದೆ. ಆದಮೇಲೆ ನಾನು ಫ್ಯಾಬ್ರಿಕ್ ಗ್ಲೂನ ತೊಗೊಂಡ್ಬಿಟ್ಟು ಈ ಥರ ಬಳೆಗೆ ಅಂಟಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಸ್ವಲ್ಪ ನಾವು ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನಾನು ಆಲ್ರೆಡಿ ನೋಡಿ ಈ ಥರ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು 57 ದಾರ ತೊಗೊಂಡಿದ್ದೀನಿ. ಈ ಥರ ತೊಗೊಂಡು ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಕರೆಕ್ಟಾಗಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ದಾರ ಹೇಗೆ ಸುತ್ಕೋಬೇಕು ಅಂತ. ಟೈಟಾಗಿ ಸುತ್ಕೊಂಡ್ರೆ ನೀಟಾಗಿರುತ್ತೆ. ನೋಡಿ, ಈ ಥರ ದಾರ ಸುತ್ಕೊಂಡು ಫುಲ್ ಬ್ಯಾಂಗಲ್ಗೆ ಸುತ್ಕೋಬೇಕು. ನಿಮ್ಗೆ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೀನಿ ದಾರಾನ ಸುತ್ಕೊಳ್ಳೋದು. ನೋಡಿ, ನೀಟಾಗಿ ಟೈಟಾಗಿ ಇಟ್ಕೊಳ್ಳಿ. ಟೈಟಾಗಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಈಗ ಸುತ್ಕೊಂಡ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ಫಿನಿಶ್ ಆಯಿತು. ಫಿನಿಶ್ ಆದಮೇಲೆ ನಾನು ಇಲ್ಲಿಗೆ ಸ್ವಲ್ಪ ಗ್ಲೂ ಹಾಕ್ಕೊಂಡು ನೋಡಿ ಈ ಥರ ಅಂಟಿಸ್ಕೊಂಡು ದಾರಾನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಗ್ಲೂನ ನೀಟಾಗಿ ಇದು ಮಾಡಿಕೊಂಡ್ರೆ ಈ ಥರ ಬ್ಯಾಂಗಲ್ ರೆಡಿ ಆಯಿತು. ಇವಾಗ ಸ್ಟೋನ್ ರೆಡಿ ಮಾಡೋಣ, ಬನ್ನಿ. ನೋಡಿ, ಈ ಥರ OHP ಶೀಟ್ ತೊಗೊಂಡಿದ್ದೀನಿ. OHP ಶೀಟ್ ತೊಗೊಂಡ್ಬಿಟ್ಟು ಇದಕ್ಕೆ ಇವಾಗ ಒಂದು ಸೈಡು ನಾನು ಗ್ಲೂ ಹಾಕ್ಕೊತೀನಿ. ನೋಡಿ, ಈ ಗ್ಲೂನ ಹಾಕ್ಕೊಂಡು ನೋಡಿ ಈ ಥರ ಗ್ಲೂನ ಹಾಕ್ಕೊಂಡಿದ್ದೀನಿ. ಗ್ಲೂನ ಹಾಕ್ಕೊಂಡ್ಬಿಟ್ಟು ನೋಡಿ ಸ್ಟೋನ್ನ ತೊಗೊಳ್ತಾ ಇದ್ದೀನಿ. ಇದು ಒಂದೊಂದೇ ನಾನು ಗ್ಲೂ ಸ್ಟಿಕ್ಕಿಂದ ತೊಗೊಂಡು ನೋಡಿ ಈ ಥರ ಗ್ಲೂ ಸ್ಟಿಕ್ಕಿಂದ ತೊಗೊಂಡು ಒಂದೊಂದೇ ಸ್ಟೋನ್ನ ಈ ಥರ ಸ್ಟಿಕ್ ಮಾಡ್ಕೊಂಡು ಬರಬೇಕು. ನೋಡಿ, ಲಾಸ್ಟಿಗೆ ಸರಿ ಮಾಡಿಕೊಂಡು ಇವಾಗ ಅದು ಆರೋದಕ್ಕೆ ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ರೌಂಡ್ ಶೇಪಾಗಿ ನಾವು ಅದು ಅಂಟ್ಕೊಂಡಿರುತ್ತೆ. ಅಂಟ್ಕೊಂಡ್ಮೇಲೆ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ಫ್ಲವರ್ ಆರಿಲ್ಲ. ಆರೋವರೆಗೂ ನಾವು ಇದಕ್ಕೆ ಡೆಕೋರೇಷನ್ ಮಾಡೋಣ, ಬನ್ನಿ. ಬ್ಯಾಂಗಲ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಈ ಥರ ಸ್ಟೋನ್ನ ತೊಗೊತಾ ಇದ್ದೀನಿ. ಇಲ್ಲಿ ಪಿಂಕು, ಅದು ಸ್ಮಾಲ್ ಇದೆ, ಅದು ಬಿಗ್ ಇದೆ ಅಷ್ಟೇ.
ನೋಡಿ ಪಿಂಕು, ಮಧ್ಯದಲ್ಲಿ ವೈಟು, ನಂತರ ಪಿಂಕು, ಇದೇ ಥರ ಹಾಕ್ಕೊಂಡು ಹೋಗೋಣ. ಅಷ್ಟೊತ್ತಿಗೆ ಅದು ಆರೋಗುತ್ತೆ ಗಮ್ಮು. ನೋಡಿ ಮಧ್ಯದಲ್ಲಿ ನಾನು ರೌಂಡ್ ಶೇಪ್ ಹಾಕ್ಬಿಟ್ಟು ಆಮೇಲೆ ಪಿಂಕ್ ಬೀಡ್ಸ್ನ ಹಾಕ್ತಾಯಿದ್ದೀನಿ, ಸ್ಟೋನ್ನ. ನಿಮ್ಗೆ ಯಾವ ಡಿಸೈನ್ ಬೇಕೋ, ಯಾವ ಕಲರ್ ಸಾರಿಗೆ ಮ್ಯಾಚ್ ಆಗೋ ಥರ ಇರುತ್ತೋ ಅಥವಾ ಡ್ರೆಸ್ಸಿಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ನೋಡಿ ಇವಾಗ ಅಲ್ಲಿ ಗಮ್ ಹಾಕ್ಬಿಟ್ಟು ಈ ಫ್ಲವರ್ನ ಇಲ್ಲಿ ಮಧ್ಯಕ್ಕೆ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಲ್ವಾ, ಇಲ್ಲಿ ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸುತ್ತೆ. ನೀವು ಡ್ರೆಸ್ ಮ್ಯಾಚಿಂಗ್ ಆದರೂ ಹಾಕ್ಕೋಬೋದು ಅಥವಾ ಸೀರೆಗಾದರೂ ಹಾಕ್ಕೋಬೋದು. ಇದು ಗಮ್ ಹಾರ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ನಾನು, ಬಿಟ್ಟ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಈ ಥರ ಇದೆ. ಇವಾಗ ಈ ಥರ ಕಾಣಿಸ್ತಿದೆ. ಈ ಫ್ಲವರ್ ಡಿಸೈನ್ನ ನೀವು 3Dಯಲ್ಲಿ ಕೂಡ ಮಾಡ್ಕೋಬೋದು. ಅದು ಹೇಗಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ನಿಮ್ಮ ಸೀರೆ ಮ್ಯಾಚಿಂಗು ಅಥವಾ ಡ್ರೆಸ್ ಮ್ಯಾಚಿಂಗು ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ನೀವೇ ಮಾಡ್ಕೋಬೋದು ಮನೆಯಲ್ಲಿ. ನೋಡಿ ಈ ಥರ ಕಾಣಿಸುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.